ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಸಂದೀಪ್ ಬಿ ರೆಡ್ಡಿ ರವರಿಂದ ದಿನಸಿ ಕಿಟ್ ವಿತರಣೆ. ಹಿಂದೂ ಮುಸ್ಲಿಂ ಇನ್ಯಾವುದೋ ಹಿಂದೂ ಕ್ರಿಶ್ಚಿಯನ್ನು, ಕನ್ನಡದವರು ತಮಿಳವರು, ಕನ್ನಡದವರು ತೆಲುಗವರು, ಇದೆಲ್ಲ ಯಾವಾಗೋ ಒಂದೊಂದು ವಿಷಯಕ್ಕೆ ಮೇಲೆ ಬರ್ತದೆ. ಮತ್ತೆ ಅದಷ್ಟೇ ತಣ್ಣಗಾಗುತ್ತೆ. ಯಾಕಂದ್ರೆ ನಾವೆಲ್ಲ ಭಾರತೀಯರಿದ್ದೀವಿ. ಎಲ್ಲವನ್ನು ಸಹಿಸ್ಕೋಣ ಅಂತ ಶಕ್ತಿ, ಎಲ್ಲವನ್ನು ಜೀರ್ಣಿಸ್ಕೋಣ ಅಂತ ಶಕ್ತಿ ಇಡೀ ನಮ್ಮ ಭಾರತೀಯರಿಗಿದೆ. ಯಾರೋ ಒಂದಷ್ಟು ಜನ ಅವ್ರಿಗೆ ಬೇಕಾದ ಹಾಗೆ ಸಣ್ಣ ಸಣ್ಣ ಗಲಭೆಗಳನ್ನ ದೊಡ್ಡದಾಗಿ ಸೃಷ್ಟಿ ಮಾಡ್ಕೊಳೋ ಅಂತದನ್ನು ನಾವು ಎಲ್ಲಾ ಕಡೆ ನೋಡಿದೀವಿ. ಅದನ್ನೆಲ್ಲ ಏನು ನನ್ನ ಈ ಸಮುದಾಯಗಳು ಅವತ್ತಿಂದನೂ ಅರ್ತ್ಕೊಂಡು ಬಂದಿದೆ. ಎಲ್ಲ ಸಮುದಾಯಗಳನ್ನ ನಾವು ಜೊತೆಗೆ ತಗೊಂಡೋದ್ರೆ ಮಾತ್ರ ಈ ನನ್ನ ಭಾರತ ಸದೃಢವಾಗಿ ಸುಂದರವಾಗಿರುತ್ತೆ ಅಂತ ನಂಬಿರೋ ಅಂತಹ ಭಾರತೀಯ ನಾನು. ಅದಕ್ಕೋಸ್ಕರನೇ ಇವತ್ತು ಎಲ್ಲ ಸಮುದಾಯವ್ರನ್ನ ಯಾವಾಗ ನನಗೆ ಅವಕಾಶ ಸಿಗುತ್ತೆ ಆವಾಗ ಎಲ್ಲ ಸಮುದಾಯವ್ರನ್ನ ಒಟ್ಟುಗೂಡಿಸ್ಕೊಂಡು ಹೋಗೋ ಪ್ರಯತ್ನವನ್ನ ನಾನು ಯಾವಾಗ್ಲೂ ಮಾಡ್ತಾ ಇದೀನಿ. ಅದರ ಒಂದು ಪ್ರಯತ್ನದ ಭಾಗನೇ ಇದು ಸರ್. ಅಷ್ಟೇ ಮಾಡೋ ತಪ್ಪಿಲ್ಲ. ಏನಂತಂದ್ರೆ ಎಲ್ಲ ಸಮುದಾಯಗಳನ್ನು ನಾವು ಸೇರಿಸ್ಕೊಂಡು ಹೋಗ್ಬೇಕಾಗ್ತದೆ. ಈಗ ಹಿಂದೂ ಅಂತ ಬಂದಾಗ ಯುಗಾದಿ ಬಂದಿದೆ ನಿಜ. ಯುಗಾದಿ ಮತ್ತು ರಂಜಾನ್ ಒಂದೇ ಸಲ ಬಂದಿದೆ. ಹಿಂದೂಗಳಿಗೂ ಕೊಡ್ಬೇಕು ಅನ್ನೋಂತ ಆಸೆ ಇದೆ ನಂಗೆ. ದೇವರು ಇನ್ನೊಂದಷ್ಟು ಶಕ್ತಿ ಕೊಟ್ಟಾಗ, ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಇದೆ. ಆದ್ರೆ ನಾನು ಹಿಂದೂಗಳನ್ನೆಲ್ಲೂ ಬಿಟ್ಕೊಟ್ಟಿಲ್ಲ. ಮುಸ್ಲಿಮ್ಸ್ ಮಾತ್ರ ಓಲೈಕೆ ಮಾಡುವಂತ ಕೆಲಸನೂ ನಾನು ಮಾಡಿಲ್ಲ. ಎಲ್ರೂ ನಾವೆಲ್ಲ ಒಂದು ಟೀಮ್, ಒಂದು ಏನು ಸಾಮರಸ್ಯವಾಗಿ ಬದುಕಬೇಕು. ಈಗ ಗಣೇಶ ಹಬ್ಬ ಆಗುತ್ತೆ. ಗಣೇಶ ಹಬ್ಬ ಆದಾಗ ನಿಮ್ಗೆಲ್ಲರಿಗೂ ಚಿಕ್ಕಬಳ್ಳಾಪುರ ಗೊತ್ತಿದೆ, ಜಾತ್ರೆ ಮಾಡ್ದಂಗ್ ಮಾಡ್ತೀವಿ. ಜನ ನಮ್ಮ ಯುವಕರು, ಹಿಂದೂ ಯುವಕರು ತಾನೇ ಬರ್ತಾರೆ. ಅವ್ರಿಗೆಲ್ಲಿ ಬರ್ತಾರೆ ಮುಸ್ಲಿಂ ಯುವಕರು? ಅವ್ರು ಬರೀ ಹಿಂದೂ ಯುವಕರು ಬಂದು ನಮ್ಮ ಹತ್ರ ತಗೊಂಡ್ ಹೋಗ್ತಾರೆ. ಸಂತೋಷವಾಗಿ ನಾವೇ ಕರೆದು ಕೊಟ್ಟಿರ್ತೀವಿ. ಶ್ರೀರಾಮ್ ನವಮಿ ಮಾಡ್ತೀವಿ. ಶ್ರೀರಾಮ್ ನವಮಿ ಮಾಡಿದಾಗ ಬೈಕ್ ರ್ಯಾಲಿ ಮಾಡಿದ್ವಿ. ಸಾವಿರಾರು ಜನ ನಮ್ಮ ಹಿಂದೂ ಹುಡುಗರೇ ಬಂದಿತ್ತು. ಅದೃಷ್ಟ ಮತ್ತೆ ಖುಷಿ ಏನಂತಂದ್ರೆ ಚಿಕ್ಕಬಳ್ಳಾಪುರದ ಏನು ರಸ್ತೆಗಳಲ್ಲಿ ನಮ್ಗೆ ಪೊಲೀಸರು ಪರ್ಮಿಷನ್ ಕೊಡಕ್ ಹಿಂದೆ ಮುಂದೆ ನೋಡ್ತಿದ್ರು. ಆದ್ರೆ ಇದೇ ಮುಸ್ಲಿಂ ಬಾಂಧವರು ಬಂದು ನಾವು ಶ್ರೀರಾಮ್ ನವಮಿ ಮಾಡಕ್ ಬೈಕ್ ರ್ಯಾಲಿ ಹೋದಾಗ ನಮ್ಮ ಮೇಲೆ ಹೂವನ್ನ ಎರಚೋದು, ಭಗವದ್ಗೀತೆ ಹಿಡ್ಕೊಂಡು ಜೈ ಹಿಂದ್ ಕೂಗುವಂತ ಕೆಲಸಗಳು, ಈ ರೀತಿಯ ಕೆಲಸಗಳಾಗ್ಬೇಕು. ಅದೇ ರೀತಿ ಇವರ ದಲಿತ ಕುಟುಂಬಗಳಲ್ಲಿ ಯಾರು ಮಕ್ಕಳು ಇದು ಏನು SLC ಮತ್ತು PUC ನಲ್ಲಿ ಏನು ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರವ್ರಿಗೆ ನಾವು ಏನು ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ, ದಲಿತರಲ್ಲಿ ಯಾರು ಹಿಂದೂಗಳಲ್ವಾ? ಅವ್ರನ್ನ ನಾವು ನಮ್ಮ ಕೈಲಾಗಿದ್ದು ನಾವು ಮಾಡ್ತಾ ಇದೀವಲ್ಲ. ನೋಡಿ, ಯಾವುದೇ ರೀತಿ ಒಂದು ಕೆಲಸ ಆದಾಗ ನಾವೊಂದು ಚೌಕಟ್ಟು ಹಾಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಇದರಲ್ಲಿ ಒಳ್ಳೇದನ್ನ ಹುಡ್ಕೋರಿಗೆ ಒಳ್ಳೇದು ಕಾಣುತ್ತೆ, ಇದರಲ್ಲಿ ಕೆಡುಕು ಮಾತ್ರ ಹುಡ್ಕೋರಿಗೆ ಕೆಡುಕು ಮಾತ್ರ ಕಾಣುತ್ತೆ. ದಯವಿಟ್ಟು ಒಳ್ಳೇದನ್ನ ನೋಡಿ. ಎಲ್ಲ ಸಮುದಾಯದವರು ಸಹ ನಮ್ಮ ಭಾರತೀಯರು ಯಾರ್ಯಾರ ಕೈಯಲ್ಲಿ ಏನೇನು ಯೋಗ್ಯತೆ ಇದೆಯೋ ಅದು ಎಲ್ಲ ಸಮುದಾಯಗಳಿಗೂ ಹಂಚ್ಕೊಂಡು ಹೋದ್ರೆ ಮಾತ್ರ ಈ ನನ್ನ ಭಾರತ ಉಳಿಯುತ್ತೆ.
ಈ ನನ್ನ ಭಾರತ ಇದ್ದ ರೀತಿ ಇನ್ ಯಾವುದೇ ದೇಶ ಇಲ್ಲ. ಯಾವುದೇ ದೇಶದಲ್ಲೂ ಈ ರೀತಿಯ ವಿವಿಧತೆ ಇಲ್ಲ. ಭಾಷೆಯಿಂದ ಹಿಡಿದು ನಮ್ಮ ಊಟದಿಂದ ಹಿಡಿದು ನಮ್ಮ ಧರ್ಮಗಳಿಂದ ಹಿಡಿದು ಎಲ್ಲ ವಿವಿಧತೆಯಿಂದ ಕೂಡಿರುವಂತಹ ಒಂದೇ ಒಂದು ತಾಯಿ ಯಾರಂದ್ರೆ ನನ್ನ ಭಾರತ ಮಾತೆ. ಆ ಭಾರತ ಮಾತೆ ಮುಂದಕ್ಕೆ ಹೋಗ್ಬೇಕು, ಆ ತಾಯಿಯ ಆಸ್ಮಿತೆ ಉಳಿಬೇಕು ಅಂತಂದ್ರೆ ಎಲ್ಲ ಸಮುದಾಯಗಳು ನಾವು ಜೊತೆಗಿರ್ಬೇಕು, ಎಲ್ಲ ಸಮುದಾಯಗಳು ನಾವು ಒಗ್ಗಟ್ಟಾಗಿರ್ಬೇಕು. ಆಗ ಮಾತ್ರ ನನ್ನ ಭಾರತ ಶಕ್ತಿಯುತವಾಗಿ ಬರುತ್ತೆ, ಇಡೀ ಪ್ರಪಂಚಕ್ಕೆ ವಿಶ್ವಗುರು ಆಗುತ್ತೆ ಅಂತ ಈ ಮುಖಾಂತರ ಹೇಳಕ್ ಇಷ್ಟ. ಬೇಗ ಮದ್ವೆ ಮಾಡುವಂತದ್ದು, ಸ್ವಲ್ಪ ಏನು ಸಂಪ್ರದಾಯ ಜಾಸ್ತಿ, ಬೇಗ ಮದ್ವೆ ಮಾಡ್ಬಿಡ್ಬೇಕು ಅನ್ನೋ ಒಂದು ಆತರ, ಅದೆಲ್ಲ ಕಡಿಮೆ ಆಗ್ಲಿ, ಮಕ್ಕಳಿಗೊಂದು ಎಜುಕೇಶನ್ ಕೊಡಿ, ಆವಾಗ ಮಾತ್ರ ನನ್ನ ಏನು ನಿಮ್ಮ ಸಮುದಾಯಗಳು ಇನ್ನೂ ಶಕ್ತಿಯುತವಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೊಂದು ಸಂದೇಶವನ್ನ ಕೊಟ್ಟಿದ್ದೀನಿ ಸರ್. ಈಗ ಮೊನ್ನೆ ನಮ್ಗೆ ಕರ್ದಿದ್ರು, ಬ್ರದರ್ಸ್ ಯಾರೋ ಕರ್ದಿದ್ರು, ನಮ್ಗೆ ಸಂದೀಪ್ ಅಣ್ಣ ಕರೀತಾ ಇದಾರೆ, ಇಫ್ತಾರ್ ಕೂಟ ಮಾಡೋಣ ಅಂತ ನಮ್ಗೆಲ್ಲ ಕರ್ದಿದ್ರು. ನಾವು ಹೋಗಿ ಸಂದೀಪ್ ಅಣ್ಣ ಅವರಿಗೆ ಕೂತ್ಕೊಂಡು ಮಾತಾಡಿದ್ವಿ. ಅವ್ರು ಹೇಳಿದ್ರು, ನೀವು ಎಷ್ಟು ಜನ ಬೇಕಾದ್ರೂ ಊಟಗಳು ಹಾಕ್ಸಿ ಇಫ್ತಾರ್ ಕೂಟ ಮಾಡ್ತೀವಿ. ಹೋದ ವರ್ಷ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ 6 ವರ್ಷದಿಂದ, ಇನ್ನು ನೀವು ಮಾಡಿ, ಹೋದ ವರ್ಷ ಮಾಡಿದ್ವಿ ಅಂತ ಹೇಳಿದ್ರು. ಆಮೇಲೆ ನಾವು ನಮ್ಮ ಫ್ರೆಂಡ್ಸ್, ನಮ್ಮ ಜೊತೆಯಲ್ಲಿರೋರು ಎಲ್ಲಾರು ಸೇರ್ಕೊಂಡು ನಾವೆಲ್ಲ ಮಾತಾಡ್ಕೊಂಡು ಒಂದು ಸಂದೀಪ್ ಅಣ್ಣ ಅವ್ರಿಗೆ ಒಂದು ಸಂದೇಶ ಕೊಡ್ತೀವಿ. ಅಣ್ಣ, ಇದು ಇಫ್ತಾರ್ ಊಟ ನೀವು ಮಾಡ್ತೀರಾ, ನಾವು ರೋಜ್ದಾರರಿಗೆ ಅಂತ ಊಟ ಮಾಡಿಸ್ತೀರಾ, ಅದ್ರಲ್ಲಿ 80-90% ಬೇರೆ ಇದನ್ನ ತಿಂದ್ಬಿಟ್ಟು ಹೋಗ್ತಾರೆ. ರೋಜ್ದಾರುಗಳು ಯಾರು ಬರೋದಿಲ್ಲ, ಆಮೇಲೆ ಹೆಣ್ಮಕ್ಳು, ಮಕ್ಕಳು, ಲೇಡೀಸ್ ಯಾರು ಬರೋದಿಲ್ಲ. ಅದಕ್ಕಾಗಿ ನಾವು ಇದು ಒಂದು ಬೇರೆ ಇದು ಚೇಂಜ್ ಮಾಡ್ಬಿಟ್ಟು ಹೇಳೋಣ, ನೀವೊಂದು ಕಿಟ್ಟು ತರ ಮಾಡಿಕೊಟ್ರೆ ನಾವು ಅದು ತಕ್ಕಟ್ಟಿರೋ ಜನಗಳಿಗೆ ನಾವು ಎಲ್ಲ ಹೋರಾಟ ಮಾಡಿ ಅಕ್ಕಿ ಅವ್ರಿಗೆ ಕೊಟ್ಟು ಅವ್ರ ಮನೆಗಳಿಗೆ ಸೇರುತ್ತೆ. ಇವತ್ತಿನ ನಾಳೆ ಅವ್ರು ಇಟ್ಕೊಂಡು ನಿಮ್ಮ ಊಟ ಮಾಡ್ತಾರೆ. ಅಡುಗೆ ಮಾಡಿ ಒಂದೇ ದಿವಸಕ್ಕೆ ಒಂದ್ ಕೆಲವು ಗಂಟೆಗಳಲ್ಲಿ ಖಾಲಿ ಆಗೋಗ್ಬಿಡ್ತದೆ, ಅದು ವೇಸ್ಟನ್ನು ಆಗುತ್ತೆ. ಅದಕ್ಕಾಗಿ ಈ ತರ ಮಾಡೋಣ ಅಂತ ಹೇಳಿದಾಗ ನಮ್ ಸಂದೀಪ್ ಅಣ್ಣ ಅವರು ನಮ್ಗೆ ಕೇಳಿದ್ರು ಎಷ್ಟು ಬೇಕು ಅಂತ. ನಾವು ಸಂದೀಪ್ ಅಣ್ಣ ಅವ್ರಿಗೆ ಫಸ್ಟ್ ಟೈಮ್ ಸಿಕ್ಕಿದ್ದು, ನಾವೇನು ಹೇಳಕ್ಕೆ ಸ್ವಲ್ಪ ಏನು ಹೇಳಿಲ್ಲ. ಅವ್ರಿಗೆ ಕೇಳಿದ್ವಿ, ಅಣ್ಣ ನೀವ್ ಎಷ್ಟು ಕೊಟ್ರೆ ಅಷ್ಟು ಅನ್ಸುತ್ತೀವಿ ಅಂತ ನಾವ್ ಹೇಳಿದ್ವಿ. ಆಮೇಲೆ ಅವ್ರು ನಮ್ಗೆ ಊಟ ಕೇಳಿದ್ರು. ಆಮೇಲೆ ನಮ್ಮ ಸ್ನೇಹಿತರು, ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು 1000 ಕಿಟ್ ಕೊಡಿ ಅಣ್ಣ ಅಂತ ಹೇಳಿದ್ರು. ಆಮೇಲೆ ನಮ್ ಸಂದೀಪ್ ಅಣ್ಣ ಅವರು 1000 ಕಿಟ್ ಕೊಡ್ತೀನಿ, ಇನ್ನ ಬೇಕಂತ ಹೇಳಿ ಅಂತ ಹೇಳಿದ್ರು. ಈ ಸದ್ಯಕ್ಕೆ 1000 ಕಿಟ್ ನಾವು ತಲುಪಿಸ್ತಾ ಇದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ ಮಾಧ್ಯಮದವರು. ಬಡವರಿಗೆ ಯಾವ ರೀತಿ ಬಡವರಿಗೆ ತುಂಬಾ ಜನಕ್ಕೆ, ಕೆಲವ್ರಿಗೆ ಮನೆಗಳಲ್ಲಿ ಹಿಟ್ಟು ಇರೋದಿಲ್ಲ, ಅಕ್ಕಿ ಇರೋದಿಲ್ಲ, ಎಣ್ಣೆ ಇರೋದಿಲ್ಲ. ಏನ್ ಸರ್, ಈ ತರ ತುಂಬಾ ಜನ ಕೇಳ್ಕೊಳಕ್ ಬರೋದಿಲ್ಲ. ಈ ಕೇಳ್ಕೊಳೋರ್ ಹತ್ರ ಎಲ್ಲ ಇರುತ್ತೆ. ಈ ಕೆಲವರು ಜನಗಳು ಮನೆಯಲ್ಲಿ ಇರ್ತಾರೆ, ಅವ್ರು ಯಾರಾದ್ರೂ ಕೇಳೋದಿಲ್ಲ, ದೇವ್ರ ಬಿಟ್ಟು ಯಾರಿಗೂ ಕೇಳೋದಿಲ್ಲ ಅಂತ ಅವ್ರಿಗೆ ತಲುಪೋದಿಲ್ಲ. ಆ ಕೆಲಸವನ್ನ ನಾವು ನಮ್ಮ ಸಂದೀಪ್ ಅಣ್ಣ, ನಮ್ಮ ಟೀಮ್ ಎಲ್ಲ ಸೇರಿ ಇದೆ. ಈ ಪ್ರೋಗ್ರಾಮ್ ಇಂದ ನಾವ್ ಮಾಡಿದೀವಿ. ನಾವು ಇನ್ನ ತುಂಬಾ ಜನ ಮಾಡಿರ್ಬೋದು, ಆದ್ರೆ ನಮ್ಗೆ ತುಂಬಾ ನಮ್ ಸಂದೀಪ್ ಅಣ್ಣ ಜೊತೆ ಸೇರ್ಕೊಂಡು ಮಾಡಿದ್ದು ತುಂಬಾ ಖುಷಿ ಆಗಿದೆ. ರಂಜಾನ್ ಹಬ್ಬ ನಮ್ಗೆ ಮಾಡ್ತೇವೆ ಸರ್. ಈ ಸತಿ ರಂಜಾನ್ ಹಬ್ಬ ಪ್ರತಿ ವರ್ಷನೂ ನಮ್ಗೆ ಮಾಡ್ತೀವಿ. ಈ ಸತಿ ಇನ್ನ ಸ್ವಲ್ಪ ಜಾಸ್ತಿ ಖುಷಿ ಆಗಿದೆ. ನಮ್ ಸಂದೀಪ್ ಅಣ್ಣ ಅವರೆಲ್ಲ ನಮ್ ಜೊತೆ ಸೇರಿ ಎಲ್ಲ ಒಗ್ಗಟ್ಟಾಗಿ ಹೋಗೋಣ, ಮುಂದುವರಿಯೋಣ ಅಂತ ಹೇಳಿದ್ದಾರೆ. ಇದೇ ತರ ನಮ್ಮ ಕ್ಷೇತ್ರದಲ್ಲಿ ಎಲ್ಲಾರು ಸೇರಿ ಒಗ್ಗಟ್ಟಾಗಿ